ಹೂಗಳ ಹಬ್ಬಕ್ಕೆ ಸ್ವಾಗತ. ಸದಾ ಹೂಗಳಿಂದ ತುಂಬಿರುತ್ತೆ ಸಂಡೆ ಎಲ್ಲ. ಇವತ್ತು ಹೂಗಳನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. 30 ರೂಪಾಯಿ, 10 ರೂಪಾಯಿ. ನಾವು ಒಳಗಡೆ 30 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಬಂದ್ವಿ. ಇವತ್ತೇ ಅನ್ಸುತ್ತೆ ಮರಗಳಿಗೆ ಸ್ವಲ್ಪ ಫ್ರೀಡಮ್ ಇರೋದು. ಬೇರೆ ದಿವಸ ಎಲ್ಲ ಒಂದೊಂದು ಮರದ ಬುಡದ ಹತ್ರ ಎಲ್ಲ ಹೂಗಳಿರ್ತವೆ. ಈಗ ಫಲಪುಷ್ಪ ಪ್ರದರ್ಶನ ಇಟ್ಟಿರೋದಕ್ಕೆ ಜನ ಹೂಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಯಾರಿಗೂ ಸೇರದ ಹೂವು. ಫುಲ್ಲು ಸ್ಟಾಲ್ಗಳಿದೆ ಇಲ್ಲಿ. ಜಿಂಕೆ ಮರಿ. ಇಲ್ಲಿ ನೋಡಿ ಹಾಗಲಕಾಯಿದ ಆನೆ ಇದೆ. ಮೋಸ್ಟ್ಲಿ ಆನೆಗೆ ಶುಗರ್ ಇತ್ತು ಅನ್ಸುತ್ತೆ, ಅದಕ್ಕೆ ಹಾಗಲಕಾಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ಡಾಲ್ಫಿನ್ ಹಾರ್ತಾ ಉಂಟು. ಇಲ್ಲಿ ನೋಡಿ ಇವಳು ಇಲ್ಲಿ ಬಂದು ನಿಂತಿದ್ದಾಳೆ ಅಂತ ಅವರು ಫೋನ್ ಮಾಡಿ ಯಾರಿಗೂ ಹೇಳ್ತಾವ್ರೆ. ಇದು ಸೊಪ್ಪಾನೆ, ಸೊಪ್ಪು ತಿಂದು ಬೆಳೆದ ನೋಡಿ. ಅಲ್ಲಲ್ಲಿ ಶಿಲಾ ಬಾಲಿಕೆಗಳಿದ್ದಾರೆ. ರಂಗೋಲಿ ಕಾಂಪಿಟೇಷನ್ಗಳು. ಗಾಡಿ ನೋಡಿ ನೋಡಿ, ಗಾಡಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟೆಷ್ಟು ಚೆನ್ನಾಗಿರುವ ಹೂವಿನ ಗಿಡಗಳಿವೆ. ಈಚೆ ಕಡೆ ಎಲ್ಲ ಬೋನ್ಸಾಯಿ ಗಿಡಗಳಿದೆ. ನೋಡಿ ಹೂವಿನ ಟ್ರ್ಯಾಕ್ಟರ್. ನೋಡಿ ಸಣ್ಣ ಸಣ್ಣ. ಇಲ್ಲಿ ನೋಡಿ, ಇದು ನಮ್ಮ ಕಡೆದ್ದು ಅನ್ಸುತ್ತೆ, ಮಂಗಳೂರಿದ್ದು. ಕೋಳಿ ಸೊಂಟು, ಮೀನು ಸೊಂಟು. ಹೂ ಬಾಣದಂತೆ ನೋಡಿ, ಮರದ ಮೊಲ. ಇದೆಲ್ಲ ನೋಡಿ, ನಾವು ನೋಡ್ದಿರೋದಂಥದ್ದೆಲ್ಲ ಇದೆ. ರೆಕ್ಕೆಕಾಯಿ, ಅದೇನು ಸನ್ಯಾಸಿ ಬಕ್ರ, ಪತಂಗ ಸಪ್ಪಗ, ಬಗನೆ ಮರ. ಇಲ್ಲಿ ನೋಡಿ, ಇಲ್ಲಿ ವೆರೈಟೀಸ್ ಇದೆ. ಅಂತೆ, ಕೇದಿಗೆ ಅಂತೆ, ಬಿಸ್ಮಾರ್ಕ್ ತಾಳೆ. ಇದು ನೋಡಿ, ನೇಚರ್ಗೆ ಹೊಂದಿಕೊಳ್ಳುವಂತ ಚಟ್ನಿ. ನೋಡಿ, ಆಪಲ್, ಬನಾನಾ, ಸ್ಟ್ರಾಬೆರಿ ಇದೆ. ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಹೂ ಇಡುವಂತಹ ಸ್ಟ್ಯಾಂಡ್ ನೋಡಿ. ಪಟ್ಟದ ಕಲ್ಲಿನ ರಥ. ಬಟ್ ಇದು ಹೂವಿನ ರಥ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕೆಲವರೆಲ್ಲ ಮಕ್ಕಳನ್ನೆಲ್ಲ ಒಳಗೆ ಬಿಟ್ಟು ಅದರ ನೋಡಿ, ಹಿಂದ್ಗಡೆ ಪಟ್ಟದ ಕಲ್ಲು ಇದೆ. ಫ್ರೆಂಚ್ ಮಾರಿಗೋಲ್ಡ್. ಬ್ಯಾಂಗ್ಳೂರಲ್ಲಿ ಮೊನ್ನೆಯಿಂದ ಚಳಿ ಅಂತ ಹೇಳಿ ಇಲ್ಲಿ ಸೂರ್ಯ ಬಂದಿದೆ. ಸೂರ್ಯ ನೋಡಿ, ಹೂಗಳು. ಆ ಕಡೆ ಈ ಕಡೆ ಇರೋರು ನೋಡ್ಬೇಡಿ, ನನ್ನನ್ನು ಮಾತ್ರ. ತುಂಬ ಹೂಗಳಿದೆ, ಚೆನ್ನಾಗಿದೆ. ಕಣ್ಣು ಮನ ತಣಿಸುವ ಹೂಗಳು. ಇದನ್ನು ನೋಡಿ, ಇದು ಹೂ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಇಲ್ಲಿ ಚಂದ್ರ, ಅಲ್ಲಿ ಸೂರ್ಯ. ಹೂಗಳನ್ನು ನೋಡ್ಲಿಕ್ಕೆ ತುಂಬಾ ಹೂಗಳು ಬಂದಿದ್ದಾರೆ. ನೋಡಿ ನೋಡಿ,
ಹೂವಿನ ಮಂಟಪ ನೋಡಿ ಅಷ್ಟೇ, ಇಷ್ಟೇ ಯುದ್ಧ. ಆ ಕಡೆಯಿಂದ ಬರೋರಿಗೆ ಏನಿಲ್ಲ, ಇಲ್ಲಿ ಬರೋರಿಗೆಲ್ಲ ಸ್ಕ್ಯಾನ್. ಆಕ್ಚುಲಿ ನಾನು ಮೊದಲೆಲ್ಲ ವಿಡಿಯೋ ನೋಡ್ತಿದ್ದಾಗ ಅನ್ಕೋತಿದ್ದೆ ತುಂಬಾ ಕಡೆ ಇರತ್ತೆ ಅಂತ. ಇಲ್ಲಿ ನೋಡಿದ್ರೆ ಅಷ್ಟೊಂದಿಲ್ಲ, ಲೆಕ್ಕದ್ದಿದೆ ಅಷ್ಟೇ. ನೋಡಿ ಜಂಗುಳಿ. ಕೊನೆಗೆ ಹೀಗೆ ಒಂದೊಂದು ಪಾಟೆ ನೋಡ್ಕೊಂಡು ಹೋಗ್ಬೇಕು. ಹೀಗೆ ತುಂಬಾ ಮಕ್ಕಳಿಗೆ ಇಷ್ಟ ಆಗೋ ತರ ಮೊಲ ಇದೆ ನೋಡಿ. ಇಲ್ಲಿ ಹೂವಿನ ಒಂದು ಗಾಡಿ ಬರ್ತಾ ಉಂಟು, ಹೂವಿನ ಇದು ರೆಡಿ ಮಾಡಿರೋದು ಅಲಂಕಾರ. ನೋಡಿ ಹೂವಿನ ಗಾಡಿ ಅಂತೆ. ನೋಡಿ ಹೂಗಳನ್ನು ನೋಡ್ಲಿಕ್ಕೆ ಮಕ್ಕಳಿಗೆಲ್ಲ ಇದ್ರೆ ಇಲ್ಲಿ ನೋಡಿ 2 ಜೋಡಿಗಳು. ನೋಡಿ ಇಲ್ಲೆಲ್ಲ ಪಾಪ ಇದ್ರು ಎಲ್ಲ ಕಟ್ ಮಾಡಿ ಇಲ್ಲೇ ಕುತ್ಕೋತಾರೆ. ಫೋಟೋ ತೆಗಿಲಿಕ್ಕೆ ಒಂದು ಜಾಗ. ಧಾನ್ಯಗಳಿಂದ ಮಾಡಿರುವಂತ ಕರ್ನಾಟಕ. ಇದು ಒಂಥರ ಚೆನ್ನಾಗಿದೆ, ಪಾಟ್ ಅಲ್ಲಿ ಅರಳಿರೋ ಹೂ ತರ. ಎಲ್ಲಿ ನೋಡಿದೆ ಕಾಮಧೇನು. ಆಯ್ತು, ಅಲ್ಲಿ ಹೂಗಳದ್ದು ಬಿಟ್ರೆ ಇಲ್ಲಿರೋದು ಫುಲ್ಲು ಇನ್ನು ತಿಂಡಿ ತಿನಿಸು ಮಳಿಗೆ. ಫುಲ್ಲು ಸ್ಟ್ರೀಟ್ಗಳು, ಜೇನು ತುಪ್ಪ ತರ ನೋಡಿ. ವಿಜಯ ಮಲ್ಯನ ಮನೆ ನೋಡಿ ಮೇಲ್ಗಡೆ, ಈಗ ಸೇಲ್ ಆಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವೆಲ್ಲರೂ ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದೀವಿ. ಕಬ್ಬನ್ ಪಾರ್ಕ್ ಅಲ್ಲಿ ಏನಪ್ಪಾ ಈ ನಮ್ಮ ಈ ಹರೀಶ್ ಕುಮಾರ್ ನೋಟ್ ಮಾಡ್ತಾ ಇದ್ದಾನೆ ಅಂತ ನಮ್ಮ ಹಿತೇಶ್ ಸರ್ ಕೇಳ್ತಾರೆ. ಹೌದು, ಇದು ನೋಟಿನ ವಿನ್ಯಾಸ ಡೆಫಿನೆಟ್ಲಿ ಇದೆ. ಅದು ಇದು ಒಳಗಡೆ ಸ್ವಲ್ಪ ಹೊರಗಡೆ ನಮ್ಮತನ ಅಂದ್ರೆ ಕನ್ನಡದ ಬಗ್ಗೆ ಹೇಳಕ್ಕೆ ನಿಮ್ಗೆ ಇದನ್ನು ಸರಿ ಸುಮಾರು ಒಂದು 50 ಮಾಹಿತಿ ಇದೆ. 50 ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದು ಒಂದು ನೋಟಲ್ಲಿ ಸಂಪೂರ್ಣ ಕರ್ನಾಟಕದ ಬಗ್ಗೆ. ಅದ್ರ ಜೊತೆಗೆ ಇದೇ ರೀತಿ ನಿಮ್ಗೆ ಇನ್ನೂ ಒಂದು ನೋಟ್ ಕೂಡ ಕೊಡ್ತೀನಿ, ಸಂಪೂರ್ಣ ವಿಧಾನಸೌಧದ ಬಗ್ಗೆ. ಸಂಪೂರ್ಣ ಮಾಹಿತಿ ಇದೆ. ಅನ್ಸೋದು ಯಾವ ಏರಿಯಾ ಇದೆ, ಯಾವಾಗ ಕಟ್ಟಿದ್ರು, ವಾಟ್ ವಾಸ್ ದ ಬಜೆಟ್, ಎಷ್ಟು ಮೆಟ್ಲಿದೆ, ಎಷ್ಟು ಫ್ಲೋರ್ಸ್ ಇದೆ, ಕಲ್ಗಳು ಎಲ್ಲಿಂದ ತಗೊಬಂದ್ರು, ಯಾವ ಡಿಸೈನ್ ಅಲ್ಲಿ ಕಟ್ಟಿದ್ರು, ಎಲ್ಲವೂ ಸಂಪೂರ್ಣ ಇಂಡೆಪ್ ಮಾಹಿತಿ ಅಬೌಟ್ ನಮ್ಮ ವಿಧಾನಸೌಧ. ಅದ್ರ ಜೊತೆಗೆ ಇನ್ನೂ ಒಂದು ನೋಟ್ ಕೂಡ ಕೊಡ್ತೀನಿ, ಸಂವಿಧಾನ. ಡೆಫಿನೆಟ್ಲಿ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಸಂವಿಧಾನದ ಬಗ್ಗೆ 50 ಮಾಹಿತಿ ಕೊಡ್ತೀನಿ. ಸಂವಿಧಾನನ ಎಷ್ಟು ಪೆನ್ ಯೂಸ್ ಮಾಡಿದ್ರು, ಎಷ್ಟು ನಿಬ್ ಯೂಸ್ ಮಾಡಿದ್ರು, ಎಷ್ಟು ಇಂಕ್ ಬಾಟ್ಲ್ ಯೂಸ್ ಮಾಡಿದ್ರು, ಎಷ್ಟು ಪೇಜ್ ಯೂಸ್ ಮಾಡಿದ್ರು, ಸಂವಿಧಾನದಲ್ಲಿ ಕಮಿಟಿಲಿ ಯಾರೆಲ್ಲ ಕೂತ್ಕೊಂಡಿದ್ರು, ಎಷ್ಟು ದಿನ ತಗೊಂಡ್ರು. ಒಂದು ರೀತಿ ವಿದ್ಯಾರ್ಥಿಗಳಿಗೆ ಚಿಕ್ಕದಾಗಿ, ಚೊಕ್ಕವಾಗಿ, ಆಕರ್ಷಣೆಯಾಗಿ, ಸುಲಭವಾಗಿ, ಸರಳವಾಗಿ ಹೇಳುವಂತಹ ಒಂದು ನೋಟ್ ಅಬೌಟ್ ಸಂವಿಧಾನ ಇದಾಗಿರುತ್ತೆ ನೋಡಿ. ಎಲೆಯಿಂದ ನವಿಲು ಮಾಡಿದ್ದಾರೆ, ಸಖತ್ತಿದ್ದಾರೆ. ಚಿತ್ರಕಲಾ ಪರಿಷತ್ ಇಲ್ಲೊಂದು ಚೆನ್ನಾಗಿದೆ. ಹಿಂಗೆ ಇವರು ನೋಟ್ಗಳಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ರಾಜ್ಕುಮಾರ್ ಅವರ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಕಾರ್ಟೂನ್ ಆಗಿ ಫನ್ ಆಗಿರುತ್ತೆ ನೋಡಿ, ಚೆನ್ನಾಗಿದೆ. ಇದಕ್ಕೆ 3ನೇ ಪ್ರೈಸ್ ಸಿಕ್ಕಿದೆ. ಅಲ್ಲೊಂದು ಚೆನ್ನಾಗಿದೆ, ಫಸ್ಟ್ ಪ್ರೈಸ್ ಇದಕ್ಕೆ ಸಿಕ್ಕಿರುವಂಥದ್ದು. ಇಲ್ಲಿ ಕಾಂಪಿಟೇಷನ್ ಇತ್ತು ಹೂಗಳಿಂದ ರಚಿಸುವಂಥದ್ದು, ಎಲೆ ಮತ್ತು ಹೂಗಳಿಂದ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಚಿತ್ರಗಳು ಇದೆ ನೋಡಿ. ಇದು 2nd ಪ್ರೈಸ್ ಸಿಕ್ಕಿರುವಂಥದ್ದು. ತಿನ್ಲಿಕ್ಕೆ ಬರೋರಿಗೆ ಒಳ್ಳೊಳ್ಳೆ ಉಂಟು. 60 ಮಾವಿನ ಹಣ್ಣು. ಇಲ್ಲಿ ತಗೊಂಡಿರೋದು ಮ್ಯಾಂಗೋನೆ, ಬಟ್ ಅವಳಿಗೆ ಅಲ್ಲಿದೆ ಬೇಕಂತೆ. ಅರ್ಧ ಪೀಸು ಅಲ್ಲೋಗಿದ್ದಾಳೆ. ಎಮ್ಮಿ ಮ್ಯಾಂಗೋ. ಅಲ್ಲಿಂದ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ಫುಡ್ ಸ್ಟಾಲ್ಗಳು ತುಂಬಾ ಇದೆ. ಕಬ್ಬನ್ ಪಾರ್ಕಿಂದ ಮುಗಿಸ್ಕೊಂಡು ಹೊರಟಿ. ಅಷ್ಟೇನು ಇರಲಿಲ್ಲ, ತುಂಬ ಜನ ಎಲ್ಲ ಹಾಕಿದ್ರು ವಿಡಿಯೋಗಳೆಲ್ಲ. 30 ರೂಪಾಯಿ ಕೊಟ್ಟು ಪರವಾಗಿಲ್ಲ, 30 ರೂಪಾಯಿಗೆ ಸಾಕು. ಪ್ರಕೃತಿ ಆನಂದವನ್ನು ಸವಿಯೋರಿಗೆ ಅದು ಮಜಾ ಅನಿಸುತ್ತೆ.
ಹಾಗಾಗಿ ಅಲ್ಲಿಂದ ನೋಡ್ಕೊಂಡು ಮತ್ತೆ ಹೊರಟು ಸ್ವಲ್ಪ ಮಂತ್ರಿ ಸ್ಕ್ವೇರ್ ಹತ್ರ ಹೋಗಿ ಆಮೇಲೆ ಮಲ್ಲೇಶ್ವರಂ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟು. ಇದಾಗಿತ್ತು ಒಂದು ಸಣ್ಣ ವಿಡಿಯೋ ಕಬ್ಬನ್ ಪಾರ್ಕಿಗೆ ಫ್ಲವರನ್ನು ನೋಡ್ಲಿಕ್ಕೆ ಹೋದದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿವರೆಗೆ ನೋಡ್ತೀರಿ. ಪ್ಯಾಕು ಪ್ಯಾಕು.